ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಅನಿತಾ. ವೀಕ್ಷಕರೇ, ನಾನು ನಿಮಗೆ ಇವತ್ತು ಇನ್ಸ್ಟಾಗ್ರಾಮ್ ರೀಲ್ಸ್ನ ಹೇಗೆ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಯಾವುದೇ ಆ್ಯಪ್ ಇಲ್ಲದೆ. ಅಷ್ಟೇ ಅಲ್ಲ, ಇನ್ಸ್ಟಾಗ್ರಾಮ್ ಚಾಟಲ್ಲಿ ಏನೆಲ್ಲ ಹೊಸ ಅಪ್ಡೇಟ್ಸ್ ಬಂದಿದೆ, ಅದನ್ನು ಹೇಗೆಲ್ಲ ಯೂಸ್ ಮಾಡಬಹುದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ವೀಕ್ಷಕರೇ, ಎಲ್ಲ ಸ್ಕಿಪ್ ಮಾಡದೆ ಈ ನನ್ನ ಒಂದು ವಿಡಿಯೋನ ನೀವು ನೋಡ್ತಾ ಇರಿ. ಇಷ್ಟವಾಗಿದ್ದಲ್ಲಿ ಕೊನೆಯಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಆ ಒಂದು ವಿಡಿಯೋನ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ನಾನೀಗ ವಿಡಿಯೋ ಕಡೆ ಹೋಗ್ತಾ ಇದ್ದೀನಿ. ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡಿದ್ದೀನಿ. ಇಲ್ಲಿ ನಾನು ಇನ್ಸ್ಟಾಗ್ರಾಮ್ ಒಂದು ರೀಲ್ನ ಓಪನ್ ಮಾಡಬೇಕು. ಈ ಒಂದು ವಿಡಿಯೋ ನನಗೆ ತುಂಬಾ ಇಷ್ಟ ಆಯಿತು. ಇದನ್ನು ನಾನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬಾಟಮಲ್ಲಿ ಶೇರಿಂಗ್ ಆಪ್ಷನ್ ಇದೆ ಅಲ್ವಾ ವೀಕ್ಷಕರೇ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಂದರೆ ಆರೋ ಮಾರ್ಕ್ ಮೇಲೆ ಆ್ಯಡ್ ಪೋಸ್ಟ್ ಯುವರ್ ಸ್ಟೋರಿ ಅಂತ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಕೊಡಿ. ನೀವು ಇದನ್ನು ಪೋಸ್ಟ್ ಮಾಡಬೇಕಾಗಿಲ್ಲ, ಬದಲಿಗೆ ಇದನ್ನು ನೀವು ಡೌನ್ಲೋಡ್ ಮಾಡ್ಕೋಬಹುದು. ಗೈಸ್, ಇದು ಸ್ಟೋರಿಗೆ ಬಂದಿದೆ. ನಾನು ಇದನ್ನು ಈಗ ಡೌನ್ಲೋಡ್ ಮಾಡ್ತೀನಿ ವೀಕ್ಷಕರೇ. ಪ್ರೊಸೆಸಿಂಗಾಗಿ ಇದು ವಿಡಿಯೋ ಸೇವ್ ಆಗುತ್ತೆ. ಗೈಸ್, ಈ ಒಂದು ವಿಡಿಯೋ ಸೇವ್ ಆದಮೇಲೆ ನೀವು ಇದನ್ನು ಡಿಸ್ಕಾರ್ಡ್ ಮಾಡಿ. ಬೇಕಿದ್ರೆ ನೀವು ಸ್ಟೋರಿಗೆ ಪೋಸ್ಟ್ ಕೂಡ ಮಾಡ್ಬೋದು. ನಾನಿಲ್ಲಿ ಡೌನ್ಲೋಡ್ ಆದಮೇಲೆ ಡಿಸ್ಕಾರ್ಡ್ ಮಾಡ್ತಾ ಇದ್ದೀನಿ ವೀಕ್ಷಕರೇ. ಗೈಸ್, ನಾನೀಗ ಗ್ಯಾಲರಿನ ಓಪನ್ ಮಾಡಿದ್ದೀನಿ. ಈಗ ಜಸ್ಟ್ ಡೌನ್ಲೋಡ್ ಮಾಡಿರೋ ವಿಡಿಯೋ ಇಲ್ಲಿದೆ, ನೀವು ನೋಡಬಹುದು ವೀಕ್ಷಕರೇ. ನೀವು ಇದೇ ರೀತಿ ನಿಮಗೆ ಇಷ್ಟವಾಗಿರೋ ರೀಲ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ವೀಕ್ಷಕರೇ. ಗೈಸ್, ನಾನೀಗ ಇನ್ಸ್ಟಾಗ್ರಾಮ್ ಮೆಸೇಜಿಂಗಲ್ಲಿ ಏನೆಲ್ಲ ಅಪ್ಡೇಟ್ಸ್ ಬಂದಿದೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ, ನೋಡ್ಕೊಂಬರೋಣ. ನೀವಿಲ್ಲಿ ನೋಡ್ತಿದ್ರೆ ನನ್ನ ಒಂದು ಚಾರ್ಟ್ ಎಷ್ಟು ಕಲರ್ಫುಲ್ ಆಗಿದೆ ಅಂತ. ಸೊ ವೀಕ್ಷಕರೇ, ನೀವು ಇದೇ ಥರ ಕಲರ್ಫುಲ್ ಥೀಮ್ನ ಸೆಟ್ ಮಾಡಬೇಕು ಅಂದರೆ ಟಾಪ್ ರೈಟ್ ಸೈಡಲ್ಲಿ ರೌಂಡ್ ಶೇಪಲ್ಲಿ ಇದೆ ಅಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನನಗೆ ಥೀಮ್ ಅನ್ನೋ ಆಪ್ಷನ್ ಬಂದಿದೆ, ಅದ್ರ ಮೇಲೆ ಕ್ಲಿಕ್ ಕೊಟ್ಟರೆ ನನಗಿಲ್ಲಿ ಸಾಕಷ್ಟು ಕಲರ್ಫುಲ್ ಥೀಮ್ಸ್ಗಳು ಬರುತ್ತೆ. ನನಗೆ ಯಾವ್ದು ಬೇಕೋ ಅದನ್ನು ನಾನು ಸೆಲೆಕ್ಟ್ ಮಾಡ್ಕೋಬಹುದು ವೀಕ್ಷಕರೇ. ನಾನು ಈಗ ಆ್ಯಪಲ್ ಅನ್ನೋ ಒಂದು ಥೀಮ್ ಮೇಲೆ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಈಗ ಇದು ಸೆಟ್ ಆಗಿದೆ. ನೀವು ಇಲ್ಲಿ ನೋಡಬಹುದು, ಇವಾಗ ಥೀಮ್ ಚೇಂಜ್ ಆಗಿದೆ. ಅಷ್ಟೇ ಅಲ್ಲ ವೀಕ್ಷಕರೇ, ನೀವು ಒಂದು ಪರ್ಟಿಕ್ಯುಲರ್ ಮೆಸೇಜ್ಗೆ ರಿಪ್ಲೈ ಕೊಡಬೇಕು ಅಂದರೆ ಆ ಒಂದು ಮೆಸೇಜ್ ಮೇಲೆ ನೀವು ರೈಟ್ ಸ್ವೈಪ್ ಮಾಡಿ. ರೈಟ್ ಸ್ವೈಪ್ ಮಾಡಿದಾಗ ಈ ಒಂದು ಪರ್ಟಿಕ್ಯುಲರ್ ಮೆಸೇಜ್ಗೆ ನೀವು ರಿಪ್ಲೈನ ಕೊಡಬಹುದು. ಇದು ತುಂಬಾ ಈ ಗ್ರೂಪ್ ಮೆಸೇಜಲ್ಲಿ ಯೂಸ್ಫುಲ್ ಆಗುತ್ತೆ ವೀಕ್ಷಕರೇ. ಅಷ್ಟೇ ಅಲ್ಲ, ಈ ಒಂದು ಮೆಸೇಜ್ ಮೇಲೆ ಲಾಂಗ್ ಪ್ರೆಸ್ ಹಿಡಿದಾಗ ಬರೀ ಹಾರ್ಟ್ ಶೇಪಲ್ಲ, ನಿಮಗೆ ಇಷ್ಟ ಬಂದ ರಿಯಾಕ್ಷನ್ಸ್ನ ನೀವು ಕೊಡಬಹುದು. ಇಲ್ಲಿ ಪ್ಲಸ್ ಸಿಂಬಲ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಬಹಳಷ್ಟು ಎಮೋಜಿಗಳು ಸಿಗುತ್ತೆ. ನಿಮಗೆ ಇಷ್ಟ ಬಂದ ರಿಯಾಕ್ಷನ್ನ ನೀವು ಕೊಡಬಹುದು ವೀಕ್ಷಕರೇ. ಅಷ್ಟೇ ಅಲ್ಲ, ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದರೆ ಇಲ್ಲೂ ಸಹ ನಿಮಗೆ ರಿಪ್ಲೈ, ರಿಪೋರ್ಟ್ ಆ್ಯಂಡ್ ಮೋರ್ ಅಂತ ಇದೆ. ಮೋರ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಮೆಸೇಜನ್ನ ನೀವು ಫಾರ್ವರ್ಡ್ ಮಾಡಬಹುದು ಅಥವಾ ಕಾಪಿ ಮಾಡಬಹುದು. ಅಷ್ಟೇ ಅಲ್ಲ, ನಾನು ಆಗಲೇ ಹೇಳ್ತೀನಿ, ಪರ್ಟಿಕ್ಯುಲರ್ ಮೆಸೇಜ್ ಮೇಲೆ ನೀವು ರಿಪ್ಲೈ ಕೊಡಬೇಕು ಅಂದರೆ ನೀವು ಅದನ್ನು ರೈಟ್ ಸ್ವೈಪ್ ಮಾಡಬಹುದು ಅಥವಾ ಲಾಂಗ್ ಪ್ರೆಸ್ ಹಿಡಿದು ರಿಪ್ಲೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಪರ್ಟಿಕ್ಯುಲರ್ ಮೆಸೇಜ್ಗೆ ನೀವು ರಿಪ್ಲೈ ಕೂಡ ಕೊಡಬಹುದು ವೀಕ್ಷಕರೇ. ನೋಡಿದ್ರಲ್ಲ ಗೈಸ್, ಇನ್ಸ್ಟಾಗ್ರಾಮ್ನ ಹೊಸ ಅಪ್ಡೇಟ್ಸ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ಒಂದು ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನಾನೀಗ ಹೊರಡ್ತಾ ಇದ್ದೀನಿ. ಬಾಯ್ ಬಾಯ್.